ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 1ನೇ ವಚನ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ ಒಂದು ಆಜ್ಞೆಯೊಟ್ಟಿಗೆ ಈ ದಿನವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಅದೇನೆಂದರೆ ಪ್ರಾರ್ಥನೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಪ್ರಿಯರೇ, ಪ್ರಾರ್ಥನೆ ಅನ್ನುವಂಥದ್ದು ದೇವರೊಟ್ಟಿಗೆ ನಾವು ಸಂಭಾಷಣೆ ಮಾಡುವಂಥದ್ದಾಗಿದೆ, ದೇವರೊಟ್ಟಿಗೆ ನಾವು ಮಾತನಾಡುವಂಥದ್ದಾಗಿದೆ. ಹೀಗಿರುವುದರಿಂದ ವಿಶ್ವಾಸಿಗಳಾದಂಥ ನಾವು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು ಮತ್ತು ಪ್ರಾರ್ಥನಾಪರ ವ್ಯಕ್ತಿಗಳಾಗಿ ಜೀವಿಸುವಂಥದ್ದು ಕೂಡ ಬಹಳ ಪ್ರಾಮುಖ್ಯವಾದಂಥದ್ದು. ಪ್ರಾರ್ಥನೆ ಭಕ್ತಿಗೆ ಒಂದು ಗುರುತಾಗಿದೆ ಮತ್ತು ದೇವರೊಟ್ಟಿಗೆ ನಾವು ಸಂಭಾಷಿಸುವುದಕ್ಕೆ ಸಿಗುವಂಥ ಒಂದು ಉತ್ತಮವಾದಂಥ ಆಸ್ಪದವು ಇದಾಗಿದೆ ಎಂಬುದಾಗಿ ಹೇಳುವುದಕ್ಕೆ ನಾನು ಬಯಸ್ತೇನೆ. ಪ್ರಿಯರೇ, ನಾನು ಮತ್ತು ನೀವುಗಳು ದೇವರೊಟ್ಟಿಗೆ ಸಂಭಾಷಿಸುವಾಗ ದೇವರು ತನ್ನ ಆಲೋಚನೆಗಳನ್ನು, ತನ್ನ ಮುಂದಿನ ಆಲೋಚನೆಗಳನ್ನು ನಮಗೆ ತಿಳಿಸುವ ಆತನಾಗಿದ್ದಾನೆ. ಹೀಗಿರುವುದರಿಂದ ನಾನು ಮತ್ತು ನೀವುಗಳು ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಾಗಿ ಜೀವಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ಹಾಗಾದರೆ ಪ್ರಿಯರೇ, ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು? ಮೊದಲನೆಯದಾಗಿ ಇದು ದೇವರ ಆಜ್ಞೆಯಾಗಿದೆ. ಹೀಗಿರುವುದರಿಂದ ನಾವು ಪ್ರಾರ್ಥನೆ ಮಾಡಬೇಕು. ಎರಡನೆಯದಾಗಿ, ದೇವರೇ ಅಥವಾ ಯೇಸು ಕ್ರಿಸ್ತನೇ ಸ್ವತಃ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದನು. ಆದುದರಿಂದ ನಾವುಗಳು ಕೂಡ ಯೇಸು ಕ್ರಿಸ್ತನ ಅನುಯಾಯಿಗಳಾಗಿರುವುದರಿಂದ ಯೇಸು ಕ್ರಿಸ್ತನು ಮಾಡುವಂಥ ಕಾರ್ಯಗಳನ್ನು ನಾವು ಕೂಡ ಮಾಡುವವರಾಗಿದ್ದೇವೆ. ಆತನು ಪ್ರಾರ್ಥನೆ ಮಾಡುವವನಾಗಿದ್ದನು. ಆದುದರಿಂದ ನಾವುಗಳು ಕೂಡ ಪ್ರಾರ್ಥನೆಯನ್ನು ಮಾಡುವಂಥದ್ದು ಬಹಳ ಅವಶ್ಯಕವಾಗಿದೆ. ಪ್ರಿಯರೇ, ಹೀಗಿರುವುದರಿಂದ ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡುತ್ತಾ ನಮ್ಮ ದೈನಂದಿನ ಜೀವಿತಕ್ಕೆ ಬೇಕಾದವುಗಳನ್ನು ಪ್ರಾರ್ಥನೆ ಮಾಡಿ ದೇವರಿಂದ ಹೊಂದಿಕೊಂಡು ಬದುಕೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇನ್.